ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ PDO ಪರೀಕ್ಷೆಯನ್ನ ಬರೆದಿರುವಂತ ಆಸ್ಪಿರೆಂಟ್ಸ್ಗಳಿದ್ದೀರಾ, ಕಳೆದ 1 ವರ್ಷದಿಂದ ಇನ್ನೂ ಕೂಡ ಪ್ರೊಸೆಸ್ ಕಂಪ್ಲೀಟ್ ಆಗಿಲ್ಲ. ಇತ್ತೀಚೆಗಷ್ಟೇ ಅಂದ್ರೆ ಡಿಸೆಂಬರ್ 9, 8 ಮತ್ತು 9ನೇ ತಾರೀಕಿಗೆ ಬರೋಬ್ಬರಿ 1 ಇಯರ್ ಆಯಿತು ಎಕ್ಸಾಮ್ ಆಗಿ. ಸೊ ಈಗಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕೂಡ ತುಂಬಾ ಜನ ಮುಗಿಸ್ಕೊಂಡಿದ್ದಾರೆ, HK ಅಂಡ್ ನಾನ್ HK. ಈಗ ಆಯ್ಕೆ ಪಟ್ಟಿ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ರಿ. ಸೊ ನಾನು 2 ದಿನಗಳ ಹಿಂದೆ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೆ, ಇದೇ ತಿಂಗಳ ಕೊನೆಯಲ್ಲಿ ಅಥವಾ ಜನವರಿ ಫಸ್ಟ್ ವೀಕ್ ಅಲ್ಲಿ ಪ್ರಾವಿಷನಲ್ ಲಿಸ್ಟ್ ಎರಡೂ ಕೂಡ HK ನಾನ್ HK ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ನೀವು ಆಲ್ರೆಡಿ KPSC ವೆಬ್ಸೈಟ್ ಅಲ್ಲಿ ಯಾರು ನೋಡಿದ್ರೆ ಗೊತ್ತಿಲ್ಲ, ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವು ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿರುವಂತಹ ಪಟ್ಟಿಗಳಲ್ಲಿ ಹೋಗಿ ನೋಡಿದ್ರೆ ಈಗಾಗಲೇ HK ಒಂದು 97 ಹುದ್ದೆಗಳ PDO ಪರೀಕ್ಷೆದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಮಾಡಲಾಗಿದೆ. ಅಂದ್ರೆ 10ನೇ ತಾರೀಕಿಗೆ ಕಳಿಸಿದಾನೆ. ಸೊ ಮೇ ಬಿ ಇನ್ನೊಂದು ವೀಕ್ ಅಲ್ಲೇ ಫಲಿತಾಂಶ ಅಂದ್ರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಬಿಡಬಹುದು. ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತಿರಬಹುದು ಅಂತಿಮ ಆಯ್ಕೆ ಪಟ್ಟಿ, ಆಮೇಲೆಲ್ಲ ಪ್ರೊಸೆಸ್ ಆಗುತ್ತೆ. ಒಟ್ಟಾರೆ HK ಇದು ಅಪ್ಡೇಟ್ ಆಗಿದೆ, ನಾನ್ HK ಇದು ಕೂಡ ಅಪ್ಡೇಟ್ ಆಗುತ್ತೆ. ಒಟ್ಟಾರೆ ಎರಡೂ ಕೂಡ HK ಅಂಡ್ ನಾನ್ HK PDO ಪರೀಕ್ಷೆ ಬರೆದಿರುವಂತ ಆಸ್ಪಿರೆಂಟ್ಸ್ ಗಳಿಗೆ ಆಸ್ ಸೂನ್ ಆಸ್ ನಿಮ್ಗೆ ಫಲಿತಾಂಶ ಸಿಗುತ್ತೆ. ಅಂಡ್ ಇದರ ಜೊತೆ ಈ ಒಂದು ರಿಸರ್ವೇಶನ್ ಇಶ್ಯೂ ಮೇಲೂ ಕೂಡ ತುಂಬಾ ಜನ ಅನುಮಾನ ಇಟ್ಕೊಂಡಿದ್ದಾರೆ, ಏನಾದರೂ ಸಮಸ್ಯೆ ಆಗ್ಬಿಡುತ್ತ ಅಂತ. ಅದು ಏನಾಗುತ್ತೆ ಅನ್ನುವಂಥದ್ದು ಇನ್ನೂ ಯಾವುದು ಖಚಿತತೆ ಇಲ್ಲ. ಇವತ್ತು ಒಳ ಮೀಸಲಾತಿ ವಿಚಾರ ಮತ್ತು 56% ರಿಸರ್ವೇಶನ್ ಕುರಿತಾಗಿ ಸಚಿವ ಸಂಪುಟದ ಸಭೆಯನ್ನು ಕೂಡ ಇವತ್ತು ಇದೆ ಅಂತೆ. ಸೊ ಅದು ಮಾಹಿತಿ ಸಿಕ್ಕರೆ ನಾನು ಖಂಡಿತವಾಗಿ ತಿಳಿಸ್ತೀನಿ. ಅಂಡ್ ಅದರ ಜೊತೆ ಇನ್ನೊಂದು ಪ್ರಮುಖವಾದಂತ ವಿಚಾರ ಅಂತಂದ್ರೆ, ಏನೇ ಸಮಸ್ಯೆ ಆದ್ರೂ ಅದು ಎಲ್ಲರಿಗೂ ಆಗುತ್ತೆ, ನಾಟ್ ಓನ್ಲಿ ಒಬ್ರಿಗೆ ಇಬ್ಬರಿಗೆ ಅಲ್ಲ. ಹಂಗಾಗಿ ಏನೇ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸಮಸ್ಯೆ ಆದ್ರೆ ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಆಗಿಲ್ಲ ಅಂತಂದ್ರೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಂತವ್ರಿಗೆ ನ್ಯಾಯ ಸಿಗುತ್ತೆ. PDO HK ಪರೀಕ್ಷೆ ವಿಷಯದಲ್ಲಿ ತುಂಬಾ ಗೊಂದಲ ಆಗಿರುವುದು ನಿಮ್ಗೆ ಗೊತ್ತೇ ಇದೆ. ಪೇಪರ್ ಲೀಕು ಅದು ಇದು ಎಲ್ಲ ಆಗಿದೆ. ಬಟ್ ಆ ಸದ್ಯದಲ್ಲಿ ಆ ಕ್ಷಣದಲ್ಲಿ ಏನೂ ಕೂಡ ಅದಕ್ಕೆ ಹೋರಾಟ ಸರಿಯಾದ ರೀತಿಯಲ್ಲಿ ಕ್ರಮ ಆಗದೆ ಕಾರಣಕ್ಕೆ KPSC ಅವರು ಅದನ್ನ ಆಸ್ ಇಟ್ ಇಸ್ ಮುಂದುವರ್ಸ್ಕೊಂಡೇ ಹೋಗ್ಬಿಟ್ರು. ಹಂಗಾಗಿ ಈಗ ಫಲಿತಾಂಶದ ಹಂತದವರೆಗೂ ಬಂದು ನಿಂತಿದೆ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅಂಡ್ ಅಪ್ಕಮಿಂಗ್ PDO ರೆಕ್ರೂಟ್ಮೆಂಟ್ ಆಗತ್ತಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅದು ಇನ್ನೂ ಯಾವ ಒಂದು ಖಚಿತ ಮಾಹಿತಿ ಇಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದಿಷ್ಟು ಹುದ್ದೆಗಳಿಗೆ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆಯನ್ನ ಕೊಟ್ಟಿದೆ. ಅದು ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಅನ್ನುವಂಥ ಮಾಹಿತಿ ಇನ್ನು ಸರಿಯಾಗಿ ಸಿಗಬೇಕಿದೆ. ಒಟ್ಟಾರೆ PDO ಆಸ್ಪಿರೆಂಟ್ಸ್ ಗಳಿಗೆ ಒಂದು ಫಲಿತಾಂಶದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಇಷ್ಟು ಮಾಹಿತಿ ಇದೆ. ಅಂಡ್ ನೆಕ್ಸ್ಟ್ ಬೇರೆ ಬೇರೆ ರೆಕ್ರೂಟ್ಮೆಂಟ್ ಗಳ ವಿಷಯದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಈ ಒಂದು ಮಹತ್ವವಾದ ಮೀಟಿಂಗ್ ಏನಿದೆ ಇದರ ಮೇಲೆ ಡಿಪೆಂಡ್ ಆಗಿದೆ. ಈ ಮೀಟಿಂಗ್ ನಲ್ಲಿ ಏನ್ ಡಿಸೈಡ್ ಆಗುತ್ತೋ, ಏನ್ ಮಾಡ್ತಾರೋ ಅನ್ನೋದ್ರ ಮೇಲೆ ನೆಕ್ಸ್ಟ್ ನಿಮ್ಗೆ ರೆಕ್ರೂಟ್ಮೆಂಟ್ ವಿಷಯದಲ್ಲಿ ಒಂದು ಕನ್ಫರ್ಮೇಶನ್ ಸಿಗುತ್ತೆ. ಅಂಡ್ PDO ಹುದ್ದೆ ಅನ್ನೋದು ತುಂಬಾ ಜನರ ಕನಸಿನ ಹುದ್ದೆ. ಹಲವಾರು ಜನ ನಾನು ಕೂಡ ಕೇಳಿದ್ದೀನಿ, ತುಂಬಾ ಜನ ಡ್ರೀಮ್ ಜಾಬ್ ಸರ್, ನಮ್ಗೆ PDO ಹುದ್ದೆ ಮೇಲೆ ಈ ಬಾರಿ ತುಂಬಾ ಪರೀಕ್ಷೆ ಇತ್ತು, ಬಟ್ ಸ್ವಲ್ಪದರಲ್ಲಿ ನಾವು ಕಳ್ಕೊಂಡ್ವಿ, ಸ್ಕೋರ್ ಆಗಿಲ್ಲ, ಅದಾಗಿಲ್ಲ ಅಂತೆಲ್ಲ ಹೇಳಿದ್ರಿ. ಅಂಡ್ PDO ಹುದ್ದೆ ಆಯ್ಕೆ ಆಗುವಂತ ಕ್ಯಾಂಡಿಡೇಟ್ಸ್ ಗಳು ಕೂಡ ಅಷ್ಟೇ ತುಂಬಾ ರಫ್ ಅಂಡ್ ಟಫ್ ಇರಬೇಕಾಗತ್ತೆ. ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಈ ಪಂಚಾಯತ್ಗಳಲ್ಲಿ ಕೆಲಸ ಮಾಡೋದಿದೆಯಲ್ಲ, ತುಂಬಾ ಅಂದ್ರೆ ಡೇರಿಂಗ್ ಇರ್ಬೇಕಲ್ಲಿ. ಗ್ರಾಮ ಮಟ್ಟದಲ್ಲಿ ಸಭೆಗಳನ್ನ ಮಾಡ್ತಕ್ಕಂಥದ್ದು, ಅಲ್ಲಿನ ಅಧ್ಯಕ್ಷರು ಸದಸ್ಯರು ರಾಜಕೀಯ ಒತ್ತಡ ತುಂಬಾ ಇರುತ್ತೆ. ಎಲ್ಲದರ ನಡುವೆ ಕೂಡ ಹುದ್ದೆಯನ್ನು ನಿರ್ವಹಿಸ್ಕೊಂಡು ಹೋಗಿ ಕೆಲಸ ಮಾಡೋದಿದೆಯಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅಂಡ್ ಭ್ರಷ್ಟಾಚಾರಕ್ಕೆ ಏನು ಕಡಿಮೆ ಇಲ್ಲ. ಆಲ್ಮೋಸ್ಟ್ ಈಗ ಪಂಚಾಯತಿಗಳು ಎಲ್ಲೇ ಹೋದ್ರು ಕೂಡ ನೀವು ಅದು ಕಾಮನ್ ಆಗಿದೆ. ಬಟ್ ನೀವು ಅಂತ ಅಧಿಕಾರಿಗಳು ಆಗಬೇಡಿ. ಒಳ್ಳೆ ರೀತಿಯಾಗಿ ಸೇವೆ ಸಲ್ಲಿಸುವಂತ, ಸಮಾಜಕ್ಕೊಂದು ಕೊಡುಗೆಯನ್ನು ಕೊಡುವಂತ, ಅಟ್ಲೀಸ್ಟ್ ನಿಮ್ಮನ್ನ ಜನರು ಸದಾ ನೆನಪಿನಲ್ಲಿ ಇಟ್ಕೊಳ್ಳುವಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ. ಹೀಗೆ ಮಹಾಂತೇಶ್ ಬೀಳ್ಗಿ ಸರ್, DK ರವಿ ಸರ್ ರೀತಿ ಹಲವಾರು ಜನ ಒಳ್ಳೊಳ್ಳೆ ಅಧಿಕಾರಿಗಳು, ಮಧುಕರ್ ಶೆಟ್ಟಿ ಸರ್ ಆಗಿರ್ಬೋದು, ಏನು ಸಮಾಜಕ್ಕೆ ತಮ್ಮ ಹೆಸರನ್ನ ಬಿಟ್ಟು ಹೋಗಿದ್ದಾರೆ, ಆ ರೀತಿ ಆಗಿ ಅಂತ ಹೇಳ್ತೀವಿ ಅಷ್ಟೇ. ಬಟ್ ಆಗೋದು ಬಿಡೋದು ಅವರವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟದ್ದು. ಒಟ್ಟಾರೆ PDO ಫಲಿತಾಂಶದಲ್ಲಿ ಈ ರೀತಿಯಾದಂತಹ ಒಂದು ಮಾಹಿತಿ ಇದೆ. ಯಾರು ಇನ್ನೂ ಚೆಕ್ ಮಾಡ್ಕೊಂಡಿಲ್ಲ, ಅಧಿಕೃತವಾಗಿ ಮಾಹಿತಿ ಬೇಕು ಅಂದ್ರೆ KPSC ವೆಬ್ಸೈಟ್ ಹೋಗಿ ನಿಮ್ಗೆ ಅಲ್ಲಿ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆದ ಪಟ್ಟಿಗಳು ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ದಾವ್ದು ಸಲ್ಲಿಕೆ ಆಗಿದೆ ಅನ್ನೋದು ಮಾಹಿತಿ ಸಿಗುತ್ತೆ. ಇದರ ಜೊತೆ ಇನ್ನೂ ಏನಾದರೂ ಅಪ್ಡೇಟ್ಸ್ ಬೇಕಿದ್ರೆ, ಯಾವ್ದಾದ್ರು ಪರೀಕ್ಷೆ ವಿಚಾರ, ಏನೇ ಅಪ್ಡೇಟ್ಸ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಶೋರ್ ನಾನು ಅದನ್ನ ನಿಮಗೆ ಉತ್ತರಿಸ್ತೀನಿ ವಿಡಿಯೋದ ಮೂಲಕ ಅಂತ ಹೇಳ್ತಾ ಧನ್ಯವಾದಗಳು.